ಕಾವೇರಿ ಯಾಕೆ ಸಡನ್ ಆಗಿ ಇಂಥ ಡಿಸಿಷನ್ ತಗೊಂಡ್ಲು? ಯದು ಮತ್ತೆ ಕಾವೇರಿ ಮೊದಲಿಂದಾನು ಕ್ಲೋಸ್ ಫ್ರೆಂಡ್ಸ್. ಅವನಿಗೆ ಇಲ್ಲಿ ಜಾಬ್ ಕೊಡಿಸಿದ್ದು ಕೂಡ ಅವಳೇ. ಅವಳು ಅವನಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ಲು. ಇಷ್ಟೆಲ್ಲ ಇದ್ರೂ ಕೂಡ ನನಗೊಂದು ಮಾತು ಹೇಳದೆ ಅವನನ್ನು ಟರ್ಮಿನೇಟ್ ಮಾಡಿದ್ದಾಳೆ. ಆ್ಯಂಡ್ ಈ ವಿಷಯನ ಡ್ಯಾಡ್ಗೂ ಕೂಡ ಹೇಳಿಲ್ಲ. ಎಲ್ಲ ಡಿಸಿಷನ್ ಅವಳೊಬ್ಬಳೇ ತಗೊಳ್ತಾ ಇದ್ದಾಳೆ. ಐ ಥಿಂಕ್ ಸಮಥಿಂಗ್ ಇಸ್ ರಾಂಗ್. ಇದು ಪ್ರೊಫೆಷ್ನಲ್ಗಿಂತ ಪರ್ಸ್ನಲ್ ಇಶ್ಯೂ ಅಂತ ಅನ್ನಿಸ್ತಾ ಇದೆ. ಎದು ಬೇರೆ ಅವತ್ತು ಪಾರ್ಟಿಲಿ ಏನಾಯಿತು ಅಂತ ಹೇಳು ಅಂದರೆ ನನಗೆ ಉಲ್ಟಾ ಹೊಡಿತಾ ಇದ್ದಾನೆ. ಇಷ್ಟೊತ್ತಿನವರೆಗೂ ನನಗೆ ಕೆಲಸದಿಂದ ತೆಗಿಬೇಡಿ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ತಿದ್ದವನು ಇನ್ನೊಂದು ಚಾನ್ಸ್ ಕೊಡಿಸ್ತೀನಿ, ನಾನು ಕೇಳೋ ಕ್ವಶನ್ಗೆ ಆನ್ಸರ್ ಮಾಡು ಅಂದರೆ ಏನೂ ಮಾತಾಡಲಿಲ್ವಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಅವತ್ತು ಪಾರ್ಟಿಲಿ ಏನೋ ಪ್ರಾಬ್ಲಮ್ ಆಗಿರೋದಂತೂ 100% ನಿಜ ಅನ್ನಿಸ್ತಾ ಇದೆ. ಪಾರ್ಟಿಯಲ್ಲಿ ಯದುವಿಂದ ಕಾವೇರಿ ತುಂಬ ದೊಡ್ಡ ಲೆವೆಲ್ಗೆ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ. ಅದೇ ಕಾರಣಕ್ಕೆ ಅವನಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದಾಳೆ. ಅದೇ ಕೋಪದಲ್ಲಿ ಯದು ಮೇಲೆ ಈಗ ಆ್ಯಕ್ಷನ್ ತಗೊಂಡಿದ್ದಾಳೆ. ಅವತ್ತು ಪಾರ್ಟಿಲಿ ಏನಾಗಿರ್ಬೋದು? ಸಮಥಿಂಗ್ ಇಸ್ ರಾಂಗ್. ಕಾತಿ, ಏನಾಯ್ತು? ಯಾಕೆ ಆಫೀಸ್ಗೆ ಹೋಗ್ಲಿಲ್ವಾ? ಆ ಕೆಲಸನೇ ಮುಗಿಸ್ಕೊಂಡು ಬರ್ತಾ ಇರೋದು ಪ್ರಭಾ. ಯಾಕೋ ಗೊತ್ತಿಲ್ಲ, ಇವತ್ತು ನನ್ನ ಮೂಡೆಲ್ಲ ಅಪ್ಸೆಟ್ ಆಗೋಯ್ತು. ವಾಟ್? ಮೂಡ್ ಅಪ್ಸೆಟ್ ಆಗಿದೆಯಾ? ಯಾರ ವಿಷಯಕ್ಕೆ? ಇನ್ಯಾರ ವಿಷಯಕ್ಕೆ? ಡ್ಯಾಡ್ ವಿಷಯಕ್ಕೇನೆ. ಇವಳಿಗೇನಾದರೂ ಡೂಪ್ಲಿಕೇಟ್ ಸಿರಪ್ ಬಾಟ್ಲ್ ವಿಷಯ ಇಟ್ಟಿರೋದು ಗೊತ್ತಾಯ್ತಾ? ನಮ್ಮ ಡ್ಯಾಡಿಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ನನಗೆ ಅಂಡರ್ಸ್ಟ್ಯಾಂಡೇ ಆಗ್ತಾ ಇಲ್ಲ. ಅಲ್ಲ ಕಾತಿ, ಮಾವ ಆರಾಮಾಗಿ ಇದಾರಲ್ಲ, ಅವ್ರಿಗೇನಾಯ್ತು? ಏನಾಗ್ತಿದೆ ಅಂತ ನಂಗೆ ಜಡ್ಜ್ ಮಾಡೋಕ್ಕೆ ಆಗ್ತಿಲ್ಲ ಪ್ರಭಾ. ಇವತ್ತು ಕೆಲಸ ಮುಗಿಸ್ಕೊಂಡು ಆನ್ ದಿ ವೇ ಬರಬೇಕಾದ್ರೆ ಅವ್ರ ಹಳೆ ರಿಪೋರ್ಟ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬಂದೆ. ರಿಪೋರ್ಟ್ ಪ್ರಕಾರ ಅಪ್ರಾಕ್ಸಿಮೇಟ್ಲಿ 3 months ಬ್ಯಾಕ್ ಇಂದ ಅಪ್ಪಂಗಿ ಪ್ರಾಬ್ಲಮ್ ಶುರುವಾಗಿದೆ. ಅವ್ರ ಬ್ಲಡ್ ಅಲ್ಲಿ ಹೈಲಿ ಎಲಿಮೆಂಟ್ ಲೆಡ್ ಸ್ಲೋ ಆಗಿ ಸೇರ್ತಾ ಹೋಗಿದೆ. ಅದ್ ಸರಿ, ನಾವು ಡ್ಯಾಡಿನ 3 months ಬ್ಯಾಕ್ ತಾನೇ ಹೊಸ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದು. ಅವ್ರ ಹತ್ರ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಈ ಪ್ರಾಬ್ಲಮ್ಸ್ ಎಲ್ಲ ಶುರುವಾಗಿರೋದು ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಪ್ರಭಾ. ಆ ಡಾಕ್ಟರ್ನ ರೆಫರ್ ಮಾಡಿದ್ದು ನೀನೇ ಅಲ್ವಾ? ಕಾತಿ, ಆ ಡಾಕ್ಟರ್ನ ರೆಫರ್ ಮಾಡಿದ್ದು ನಾನಲ್ಲ. ನೋ ಪ್ರಭಾ, ಐ ಆಮ್ ಡ್ಯಾಮ್ ಶ್ಯೂರ್ ನೀನೇ ಅಪ್ಪನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದು. ಕಾತಿ, ಮಾವನ ಕರ್ಕೊಂಡು ಹೋಗಿದ್ದು ನಾನೇ, ಆದರೆ ಆ ಡಾಕ್ಟರ್ನ ರೆಫರ್ ಮಾಡಿದ್ದು ದತ್ತಾ ಅಂಕಲ್. ವಾಟ್? ದತ್ತಾ ಅಂಕಲ್ ಆ ಡಾಕ್ಟರ್ನ ರೆಫರ್ ಮಾಡಿದ್ರಾ? ಅವ್ರು ರೆಫರ್ ಮಾಡಿದ್ದಕ್ಕೆ ನಾನು ನಿನ್ನ ಹತ್ರ ಬಂದು ಆ ವಿಷಯ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿದ್ದು. ಯಾಕೋ ನನಗೆ ಆ ಡಾಕ್ಟರ್ ಮೇಲೆ ಡೌಟ್ ಬರ್ತಿದೆ ಪ್ರಭಾ. ಅವ್ರು ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಎಲ್ಲೋ ಏನೋ ಮಿಸ್ ಆಗಿದೆ. ಪ್ರಭಾ, ನೀನು ಆ ಡಾಕ್ಟರ್ ಕ್ಲಿನಿಕಲ್ಲೇ ಇದ್ದಾರಾ ಅಂತ ವಿಚಾರಿಸಿ ಆ ಕ್ಲಿನಿಕ್ ಅಡ್ರೆಸ್ ತಗೊಳ್ತೀಯಾ? ಕಾತಿ, ಅವರು ಅವೈಲಬಲ್ ಇಲ್ಲ. ಅವರು ಫಾರಿನಲ್ಲಿ ಇದ್ದಾರೆ ಅಂತ ತಾನೇ ನೀನು ಬೇರೆ ಡಾಕ್ಟರ್ ಹತ್ರ ತೋರಿಸಿದ್ದು. ಇವಾಗ ಬಂದಿರ್ತಾರಲ್ವಾ, ಒಂದ್ಸಲ ಕಾಲ್ ಮಾಡಿ ನೋಡು. ಇಲ್ಲ ಕಾತಿ, ಆ ಡಾಕ್ಟರ್ ಈಗ ಹಾಸ್ಪಿಟ್ಲಿಗೆ ಬರ್ತಾ ಇಲ್ಲ. ನಾನು ಮೊನ್ನೆ ಕೂಡ ವಿಚಾರಿಸಿದೆ. ಅಯ್ಯೋ ಹೌದಾ? ಅವ್ರು ಸಿಕ್ಕಿತಿದ್ರೆ ನಾವು ಎನ್ಕ್ವೈರ್ ಮಾಡ್ಬೋದಿತ್ತು. ಅಪ್ಪನ ಬಾಡಿಲಿ ಟಾಕ್ಸಿನ್ಸ್ ಹೇಗೆ ಸೇರ್ತು ಅಂತ ನಾವು ಕಂಡು ಹಿಡಿಲೇಬೇಕು. ಕಾತಿ, ಅವ್ರೀಗ ಫಾರಿನಲ್ಲಿ ಇದ್ದಾರೆ. ಈಗ ಅವ್ರನ್ನ ಹೇಗೆ ವಿಚಾರಿಸೋದು? ಹಾ,
ಅವ್ರು ಎಲ್ಲೇ ಇದ್ರೂ ನಾನು ಬಿಡಲ್ಲ ಪ್ರಭಾ. ಹೇಗಾದ್ರೂ ಮಾಡಿ ಆ ಡಾಕ್ಟರ್ ಡೀಟೇಲ್ಸ್ ಕಲೆಕ್ಟ್ ಮಾಡೇ ಮಾಡ್ತೀನಿ. ನನ್ನ ಡ್ಯಾಡ್ಗೆ ಅವರಿಂದ ಪ್ರಾಬ್ಲಮ್ ಆಗಿದೆ ಅಂತ ನಂಗೇನಾದ್ರೂ ಗೊತ್ತಾದ್ರೆ ನಾನು ಆಕ್ಷನ್ ತಗೊಳ್ದೆ ಸುಮ್ಮನೆ ಬಿಡಲ್ಲ. ಇದೇನಿದು, ಇವಳು ಹೀಗೆ ಹೇಳ್ತಿದ್ದಾಳೆ. ಒಂದು ವೇಳೆ ಆ ಡಾಕ್ಟ್ರು ಇವಳ ಕೈಗೇನಾದರೂ ಸಿಕ್ಬಿಟ್ರೆ ನನ್ನ ಕಥೆ ಏನು? ಆ್ಯಂಡ್ ಪ್ರಭಾ, ಫಾರ್ ದಿಸ್ ಐ ನೀಡ್ ಯೋರ್ ಸಪೋರ್ಟ್. ನಮ್ಮ ಡ್ಯಾಡಿಗೆ ಯಾರಿದನ್ನ ಮಾಡಿದಾರೋ ಅವ್ರನ್ನ ಕಂಡು ಹಿಡಿಬೇಕು. ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಶ್ಯೂರ್ ಕಾತಿ, ಮಾವನ ವಿಷಯಕ್ಕೆ ಯಾರಾದರೂ ಬಂದರೆ ನಾನು ಸುಮ್ಮನೆ ಇರ್ತೀನಾ? ಆದರೂ ಕಾತಿ, ಆ ಡಾಕ್ಟ್ರಿಗೆ ಅಂಥ ಇಂಟೆನ್ಷನ್ಸ್ ಯಾಕಿರುತ್ತೆ? ಅವ್ರು ಯಾಕೆ ಆ ಡ್ರಗ್ಸ್ನ ಮಾವಂಗೆ ಇಂಜೆಕ್ಟ್ ಮಾಡ್ತಾರೆ ಹೇಳು? ಅದೇ ಅರ್ಥ ಆಗದೆ ಇರೋದು. ಆ ಡಾಕ್ಟರ್ ಹಿಂದೆ ಯಾರ್ದಾದ್ರೂ ಕೈವಾಡ ಇದೆ ಅನ್ನಿಸ್ತಿದೆ. ಐ ವಿಲ್ ಅನ್ಫೋಲ್ಡ್ ದ ಮಿಸ್ಟರಿ. ಓಕೆ ಪ್ರಭಾ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ನೀನು ವರ್ಕ್ ಕಂಟಿನ್ಯೂ ಮಾಡು. ಈ ಡಾಕ್ಟರ್ ನಂಬರ್ ಬೇರೆ ಕನೆಕ್ಟ್ ಆಗ್ತಿಲ್ವಲ್ಲ. ಎಲ್ಲ ಮುಗೀತು ಅಂದ್ಕೊಂಡ್ರೆ ಇವಳು ಮತ್ತೆ ಮೊದಲಿಂದ ಕೆದಕ್ತಾ ಇದ್ದಾಳೆ. ಈಗ ಡಾಕ್ಟರ್ ತಗ್ಲಾಕೊಂಡ್ರೆ ಇದು ನನ್ನ ಬುಡಕ್ಕೆ ಬರೋದು ಗ್ಯಾರಂಟಿ. ಕಾವೇರಿ, ಪ್ಲೀಸ್ ಕಾವೇರಿ, ನೀನ್ ಬಿಟ್ಟು ಹೋಗೋ ಶಕ್ತಿ ಇಲ್ಲ ನನ್ಗೆ. ನನ್ನ ಕೆಲಸದಿಂದ ತೆಗಿಬೇಡ ಪ್ಲೀಸ್. ಫಾರ್ಗಿವ್ ಮೀ. ನಿನ್ ಕಾಲಿಗೆ ಬೇಕಾದ್ರೆ ನಾನು ಕಾಲಿಡ್ದು ಕೇಳ್ಕೋತೀನಿ ಅಂದ್ರು ನಿನಗೆ ಕರುಣೆ ಬರಲಿಲ್ಲ ಅಲ್ಲ? ನೀನ್ ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಲ್ಲ? ನಿನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿದ್ದಕ್ಕೆ ಟರ್ಮಿನೇಷನ್ ಲೆಟರ್ ಕೊಡ್ತೀಯಾ? ನಾನು ನಿನ್ನ ಹಿಂದೆ ನಾಯಿ ಥರ ಎಷ್ಟಲ್ದಿದ್ದೀನಿ. ಆದರೆ ಇದೆಲ್ಲದಕ್ಕೂ ನನಗೆ ಸಿಕ್ಕ ಬಹುಮಾನ ಗೆಟ್ ಔಟ್ ಅನ್ನೋ ಪದ. ಹಾ, ಕಾವೇರಿನೇ ನಿಮ್ಮನ್ನು ಅಪಾಯಿಂಟ್ ಮಾಡಿದ್ರು ಅಂತ ನಾನು ಇಷ್ಟು ದಿನ ಸುಮ್ಮನೆ ಇದ್ದೆ. ಇವಾಗ ಅವರೇ ಟರ್ಮಿನೇಟ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಕಾವೇರಿ, ನೀನೇನೋ ನನ್ನೋಳು ಕೋಪದಲ್ಲಿ ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟೆ. ಆದರೆ ಪ್ರೀತಮ್ಮು ಕಳ್ಳನ ಮಗ ನನ್ನಿಂದನೇ ಸಹಾಯ ತಗೊಂಡು ನನ್ನನ್ನು ಆಫೀಸಿಂದ ನೋಗ್ತಾನಂತೆ. ಎಂತ ನನ್ನ ಮಗ ಇರಬೇಡ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ನನ್ನನ್ನು ಅವಮಾನ ಮಾಡಿರೋ ನಿಮ್ಮನ್ನು ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ.